ಸರ್ಕಾರ ಅಧಿಕಾರಕ್ಕೆ ಬಂದು ಮೊಟ್ಟ ಮೊದಲ ಬಾರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರು. ಆದರೆ ಶಕ್ತಿ ಯೋಜನೆ ಇಫೆಕ್ಟು ಅದರ ಪ್ರಭಾವದಿಂದಾಗಿ ಸೀಟ್ ಸಿಗದೆ ಹಲವು ಗಲಾಟೆಗಳಾಗಿರುವ ಘಟನೆಗಳು ವರದಿಯಾಗಿವೆ. ಇನ್ನು ಕೆಲವು ಕಡೆ ಬಸ್ನಲ್ಲಿ ನೂಕುನುಗ್ಗಲಾಗ್ಬಿಡುತ್ತೆ. ಲೋಕಾಪುರ ಬಸ್ ನಿಲ್ದಾಣದಲ್ಲಿ ನೂಕುನುಗ್ಗಲಾಗಿದೆ, ಸೀಟ್ಗೋಸ್ಕರ ಪರದಾಡೋ ಪರಿಸ್ಥಿತಿ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದ ಒಂದೇ ಒಂದು ಬಸ್ಗೆ ಮುಗಿಬಿದ್ದಿದ್ದಾರೆ ಪ್ರಯಾಣಿಕರು. ಬೆಳಗಿನ ಸಮಯದಲ್ಲಿ ಬಸ್ಗಳು ಬಹಳ ಕಡಿಮೆ ಓಡಾಡುತ್ತವೆ. ಶಾಲಾ ಕಾಲೇಜು ಹೋಗೋ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯದ ಸಂಕಷ್ಟ ಇದು. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಪ್ರತಿನಿತ್ಯ ಒದ್ದಾಡುವ ಪರಿಸ್ಥಿತಿಯಲ್ಲಿದೆ. ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಜನವೋ ಜನ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ ಟೈಮ್ ಇರೋದು ಒಂದು 2-3 ಬಸ್ಸು. ಆ ಒಂದೆರಡು ಬಸ್ಸಲ್ಲಿ ಹೋದಂಗೆ, ಇಲ್ಲ ಅಂತಂದರೆ ಮಧ್ಯಾಹ್ನ ನಂತರನೇ ಹೋಗಬೇಕು. ಅದರಲ್ಲಿ ಮಹಿಳೆಯರ ಶಕ್ತಿ ಯೋಜನೆ, ಅವ್ರು ಹತ್ತು ಕೂತ್ಬಿಟ್ರೆ ಬೇರೆಯವ್ರಿಗಿಲ್ಲ ಸೀಟು ಅನ್ನೋ ಪರಿಸ್ಥಿತಿ. ಹಾಗಾಗಿ ಒಂದು ಬಸ್ಗೆ ಆ ಬಸ್ನ ಸಾಮರ್ಥ್ಯಕ್ಕಿಂತ ಅತಿ ಹೆಚ್ಚು ಜನ ಕಾಯ್ತಾ ಇರ್ತಾರೆ. ಬಸ್ ಬಂದು ನಿಲ್ತು ಅಂದಿದ ತಕ್ಷಣ ನೂಕುನುಗ್ಗಲು ಸಾಮಾನ್ಯವಾಗಿ ಆಗುತ್ತೆ. ಅದರಲ್ಲೂ ಶಾಲಾ ಕಾಲೇಜುಗಳಿರೋ ಸಂದರ್ಭದಲ್ಲಂತೂ ಈ ಬೆಳಗ್ಗಿನ ಬಸ್ಸು 9, 8ರಿಂದ ಅರೌಂಡ್ 10 ಗಂಟೆವರೆಗಿನ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಆ ಕಡೆ ಈ ಕಡೆ ಓಡಾಡೋರ್ಗೂ ಒಟ್ಟಾರೆ ನೂಕುನುಗ್ಗಲು ಜಾಗನೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬಾಗಲಕೋಟೆಯ ಲೋಕಾಪುರ ಬಸ್ ನಿಲ್ದಾಣದಲ್ಲಿ ಒಂದು ಬಸ್ಗೆ ಎಷ್ಟು ಜನ ನಿಂತಿದ್ದಾರೆ ನೋಡಿ.